ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ 100 ಕೋಟಿ ಭೂಕಬಳಿಕೆ ಪ್ರಕರಣದಲ್ಲಿ ತಮಿಳುನಾಡು ಮಾಜಿ ಸಚಿವ ಎನ್.ಆರ್. ವಿಜಯಭಾಸ್ಕರ್ ಬಂಧನ. 100 ಕೋಟಿ ಭೂಕಬಳಿಕೆ ಪ್ರಕರಣದಲ್ಲಿ ತಮಿಳುನಾಡು ಅಪರಾಧ ವಿಭಾಗದ ಸಿಬಿ ಮಂಗಳವಾರ ಕೇರಳದ ಅಡಗುತಾಣದಿಂದ ರಾಜ್ಯದ ಮಾಜಿ ಸಚಿವ ಎಂ.ಆರ್. ವಿಜಯಭಾಸ್ಕರ್ ಅವರನ್ನು ಬಂಧಿಸಿದೆ. ಎಐಡಿಎಂಕೆ ನಾಯಕ ಮತ್ತು ಹಿಂದಿನ ಎಡಪ್ಪಾಡಿ ಪಳನಿಸ್ವಾಮಿ ಸರ್ಕಾರದ ಮಾಜಿ ಸಾರಿಗೆ ಸಚಿವ ವಿಜಯಭಾಸ್ಕರ್ ಕರೂರಿನಲ್ಲಿ 100 ಕೋಟಿ ಮೌಲ್ಯದ 22 ಎಕರೆ ಭೂಮಿಯನ್ನು ಕಬಳಿಸಲು ನಕಲಿ ದಾಖಲೆ, ಅಪಹರಣ, ಹಲ್ಲೆ ಮತ್ತು ಕ್ರಿಮಿನಲ್ ಬೆದರಿಕೆ ಆರೋಪ ಎದುರಿಸುತ್ತಿದ್ದಾರೆ. ವಿಜಯಭಾಸ್ಕರ್ ತಲೆಮರೆಸಿಕೊಂಡಿದ್ದು, ವಿಶೇಷ ತಂಡಗಳು ತಮಿಳುನಾಡು ಗಡಿಗೆ ಸಮೀಪವಿರುವ ಕೇರಳದ ತ್ರಿಶೂರ್ನ ಪೀಚಿಯಲ್ಲಿ ಅಡಗುತಾಣವನ್ನು ಪತ್ತೆ ಹಚ್ಚಿವೆ. ಕರೂರಿನ ಸಿಬಿ ಕಚೇರಿಗೆ ಅವರನ್ನು ಕರೆತರಲಾಗಿತ್ತು. ವಿಜಯಭಾಸ್ಕರ್ ಜತೆಗೆ ಮತ್ತೊಬ್ಬನನ್ನು ಬಂಧಿಸಲಾಗಿದೆ. ಸಬ್ ರಿಜಿಸ್ಟ್ರಾರ್ ನೀಡಿದ ದೂರಿನ ಮೇರೆಗೆ ಪ್ರಾಥಮಿಕ ಪ್ರಕರಣ ದಾಖಲಾಗಿದೆ. ಎಐಡಿಎಂಕೆ ಮಾಜಿ ಸಚಿವರು ಮತ್ತು ಅವರ ಸಹಚರರು ತಮ್ಮ ಕುಟುಂಬವನ್ನು ಬೆದರಿಸಿ ಭೂಮಿಯನ್ನು ವಂಚನೆ ಮಾಡಿದ್ದಾರೆ ಎಂದು ಭೂಮಾಲೀಕ ಪ್ರಕಾಶ್ ಅವರು ಸಲ್ಲಿಸಿರುವ ಮತ್ತೊಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಈ ಮಧ್ಯೆ ಎಐಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಪಳನಿಸ್ವಾಮಿ ಬಂಧನವನ್ನು ಖಂಡಿಸಿದ್ದಾರೆ. ನಾಗರಿಕ ವಿವಾದ ಕುರಿತ ಪೊಲೀಸ್ ಕ್ರಮವನ್ನು ರಾಜಕೀಯ ಸೇಡಿನ ಫಲಿತಾಂಶ ಎಂದು ಅವರು ಕರೆದರು ಮತ್ತು ಮಾಜಿ ಸಚಿವರು ಕಾನೂನು ಹೋರಾಟದಲ್ಲಿ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ.